ಎಲೆಕ್ಷನ್ ಸಂದರ್ಭದಲ್ಲಿ ಬಿಜೆಪಿ ಕೂಡ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ. ಭಾನುವಾರ ಧರ್ಮಸ್ಥಳಕ್ಕೆ ಬಿಜೆಪಿ ಏನು ಭಾಳ ಮುಖ್ಯವಾಗಿ ಮಂಜುನಾಥನ ಪೂಜಿಸಿ ಆರಾಧಿಸುವಂಥ ಎಲ್ಲ ಭಕ್ತ ಮಹಾಶಯಗಳು ದೇವಸ್ಥಾನ ದರ್ಶನ ಮಾಡಿ ನಮಸ್ಕಾರ ಹಾಕಿ ಬರೋದು ಅಷ್ಟೇ. ನಂಬಿಕೆ, ನಮ್ಮ ಗೌರವವನ್ನು, ಈ ಪುಣ್ಯ ಸ್ಥಳವನ್ನು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಿರೋದು. ಕರ್ತವ್ಯ, ನಾವು ನಂಬಿದಂಥ ದೇವರನ್ನು ಪೂಜೆ ಸಲ್ಲಿಸುವಂಥದ್ದು, ಆರಾಧಿಸುವಂಥದ್ದು ಈ ಪ್ರತಿಯೊಬ್ಬರು ಕರ್ತವ್ಯ. ಹಾಗಾಗಿ ಬೇರೆ ಏನಿದೆ, ಇವನ್ SIT ಏನಾದ್ರು ಮಂಜುನಾಥನ ಮೇಲೂ ಏನಾದ್ರು ಕೇಸ್ ಹಾಕಬೇಕು ಅಂತಾರ, ಮಂಜುನಾಥನ ಮೇಲೂ ಏನಾರು ಇದೆಯಾ ಇವರಿಗೆ ತಕರಾರು? ಏನಿಲ್ವಲ್ಲ. ಹಾಗಾಗಿ ಮಂಜುನಾಥನಿಗೆ ನಮ್ಮ ಪೂಜೆ ಮತ್ತು ನಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಲಿಕ್ಕೆ ಹೋಗ್ತಿರೋಂಥದ್ದು. ಇನ್ನೇನು ಅದು ಬಿಟ್ಟರೆ ಬೇರೆ ಇನ್ನೇನು ಪೊಲಿಟಿಕಲಿ ಮೋಟಿವೇಟೆಡ್ ಯಾವುದೂ ಇಲ್ಲ. ಯಾವುದಕ್ಕೂ ಹಸ್ತಕ್ಷೇಪ, ಇನ್ನೊಂದು SIT ಮಾಡ್ತಿರೋದಕ್ಕಾಗಲಿ ಅಥವಾ ಸೌಜನ್ಯ ವಿಚಾರದಲ್ಲಾಗಲಿ ಯಾವುದು ಹಸ್ತಕ್ಷೇಪ, ಇನ್ನೊಂದು ಮತ್ತೊಂದು ಪ್ರಶ್ನೆನೇ ಇಲ್ಲ. ತನಿಖೆ ಆಗುವಂಥದ್ದು ಏನೇನು ಆಗಬೇಕಾಗಿದೆಯೋ ಎಲ್ಲವನ್ನೂ ಮಾಡಿ, ಆದರೆ ಕಾಲಮಿತಿ ಒಳಗಡೆ ಮಾಡಿ. ಕಾಲಮಿತಿ ಮತ್ತು ಇಂಥ ಸೋಷಿಯಲ್ ಮೀಡಿಯಾಗಳು ಯಾರ್ಯಾರು ಪೋಸ್ಟ್ ಮಾಡ್ತಾರೋ ಅವ್ರ ಮೇಲೆ ಸೋಮೋಟೋ ಕೇಸ್ಗಳು ಹಾಕಿ ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ. ಅದೇ ಇಂಥವ್ರಿಗೆಲ್ಲ ಮೇಲೆಲ್ಲ ಕೇಸ್ ಹಾಕಿ, ಸೋಮೋಟೋ ಕೇಸ್ ಹಾಕಿ. ಇಂಥದನ್ನ ಪುಣ್ಯಸ್ಥಳನ್ನು ನೀವು ಹೋಗ್ಬಿಟ್ಟು ರೇಪ್ ಆಗುತ್ತೆ, ಕೊಲೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಹೆಂಗೆ ನೋಡಿ.